ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ದಿನ ಇರತಕ್ಕಂತಹದ್ದು ಸೂರ್ಯ ಜಯಂತಿ. ಅಂದರೆ ನಾವು ಅರ್ಕದ ಎಲೆಗಳನ್ನು ಭುಜದ ಮೇಲೆ, ಶಿರಸ್ಸಿನ ಮೇಲೆ, ಪಾದದ ಮೇಲೆ ಇಟ್ಕೊಳ್ತಾ ನಾವು ನದಿ ಸ್ನಾನವನ್ನು ಮಾಡ್ತೇವೆ. ಅಥವಾ ಯಾರಿಗೆ ನದಿ ತೀರ, ಕೊಳ, ಮಂಟಪ, ಬಾವಿ, ಆಲಯ ಇಂಥ ಕಡೆ ವ್ಯವಸ್ಥೆ ಇರೋದಿಲ್ವೋ ಮನೆಯಲ್ಲೇ ತಾವು ಮಾಡ್ತಕ್ಕಂತಹದ್ದು ಸುಭಿಕ್ಷವೇ ಸರಿ. ಹಾಗಾಗಿ ಇವತ್ತು ಸೂರ್ಯ ಜಯಂತಿ, ನಾಳೆ ರಥಸಪ್ತಮಿ ಆಚರಣೆ ಮಾಡ್ತಕ್ಕಂಥದ್ದು. ಯಾಕೆಂದರೆ ಇವತ್ತು ಸೂರ್ಯೋದಯಕ್ಕೆ ನಮಗೆ ಸಪ್ತಮಿ ಸಿಗದೇ ಇರತಕ್ಕಂತಹ ಕಾರಣ ನಾಳೆ ಬೆಳಗ್ಗೆ ಕೂಡ ಮಾಡ್ತಕ್ಕಂಥದ್ದು. ಆದರೆ ಇವತ್ತು 7 ಗಂಟೆಗೆ ಪ್ರಾರಂಭ ಆಗ್ತಕ್ಕಂಥದ್ರಿಂದ ಸೂರ್ಯ ಜಯಂತಿಯನ್ನು ಮಾಡಿಕೊಳ್ಳತಕ್ಕಂತಹದ್ದು. ನಾಳೆ ರಥಸಪ್ತಮಿ ಕೂಡ ಆಚರಣೆ ಮಾಡುವಂಥದ್ದು. ಈ ಎರಡೂ ದಿನದಲ್ಲಿ ನಾವು ಸೂರ್ಯನನ್ನು, ಯಾಕಂದರೆ ವಿಶ್ವತಃ ಚಕ್ಷು, ನಮ್ಮ ಕಣ್ಣಿಗೆ ಕಾಣತಕ್ಕಂತಹ ಭಗವನ್ ನಿಯಾಮಕನಾಗಿರತಕ್ಕಂತಹ ಸೂರ್ಯ ದೇವನನ್ನು ಕುರಿತು ನಾವು ಆರಾಧನೆ ಮಾಡತಕ್ಕಂತಹ ದಿನ. ಹಾಗಾಗಿ ಅಂತಹ ಸೂರ್ಯ ನಾರಾಯಣನಿಗೆ ಆದಿತ್ಯ ಹೃದಯವನ್ನು ನೀವು ತಪ್ಪದೇ ಈ ದಿವಸ, ಬೇರೆ ದಿನದಲ್ಲಿ ನೀವು ಆಕಸ್ಮಿಕ ಒಂದಲ್ಲ ಒಂದು ಬಾರಿ ನೀವು ತಪ್ಪಿದ್ದರೂ ಕೂಡ ಈ ದಿನ ಮತ್ತು ನಾಳೆ ನೀವು ಆದಿತ್ಯ ಹೃದಯವನ್ನು ಕಟ್ಟಿಟ್ಟ ಬೊತ್ತಿ 6 ಗಂಟೆಗೆ 6 ಗಂಟೆ ಒಳಗಡೆ ಸ್ನಾನ ಮುಗಿಸಿ, ಬಹುಶಃ ನೀವು 6 ಗಂಟೆಗೆ ಸೂರ್ಯೋದಯಕ್ಕೆ ಸರಿಯಾಗಿ ಈ ಆದಿತ್ಯ ಹೃದಯವನ್ನು, ಹಾಗೆ ನಾನು ಹೇಳಿಕೊಟ್ಟಿರ್ತಕ್ಕಂಥ ಸೂರ್ಯಾಷ್ಟಕವನ್ನು ಕೂಡ ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮಸ್ತುತೆ ಅಂತಕ್ಕಂಥ ಮಂತ್ರವನ್ನು ತಾವು ಹೇಳಿಕೊಳ್ತೀರಿ. ಅತ್ಯಂತ ಪ್ರಗತಿ ಫಲವನ್ನು. ಯಾಕಂತಂದರೆ ಆ ಒಂದು ರಾವಣನ ಯುದ್ಧದ ಸಂದರ್ಭದಲ್ಲಿ ರಾಮ ಕೂಡ ಈ ಒಂದು ಆದಿತ್ಯ ಹೃದಯವನ್ನು ಪಡಿಸಿದಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಹಾಗಾಗಿ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ, ನಿಮ್ಮದಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲೂ ಕೂಡ, ನಿಮ್ಮದಾಗಿರ್ತಕ್ಕಂಥ ವ್ಯವಹಾರ ವ್ಯಾಪಾರದಲ್ಲೂ ಕೂಡ ಜಯದ ಪ್ಲಸ್ ವಿಜಯದ ಪತಾಕೆಯನ್ನು ನೀವು ಬರಮಾಡಿಕೊಳ್ಳಬೇಕಾದ್ರೆ ಈ ದಿವಸ ಅತ್ಯಂತ ಪವಿತ್ರವಾಗಿರ್ತಕ್ಕಂತಹದ್ದು. ನದಿಯ ಸ್ನಾನವನ್ನು ಮಾಡಿಕೊಳ್ತಾ, ಅರ್ಕದ ಎಲೆಗಳನ್ನು ಇಟ್ಕೊಳ್ತಾ, ಮಕ್ಕಳಾದಿ ಎಂದು ಹೇಳಿದ ರುದ್ರ ತನಕ ಇವತ್ತು ಆ ಒಂದು ಬಿಳಿ ಎಕ್ಕದ ಎಲೆಗಳನ್ನು ಭುಜದ ಮೇಲೆ ತಲೆ ಮೇಲೆ ಇಟ್ಕೊಳ್ತಾ ಸ್ನಾನವನ್ನು ಮಾಡಿಕೊಳ್ತಾ ಶುಭದ ಫಲವನ್ನು ತಾವು ವೆಲ್ಕಮ್ ಮಾಡ್ತೀರಿ. ಶುಭಂ ಭೂಯಾತ್, ಒಳಿತಾಗಲಿ.